ಹಲೋ ಸ್ನೇಹಿತರೆ, ಇವತ್ತಿನ ಪ್ರೊಫೈಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕಾರಣ ಇವರು ಶಿವಾನಿ ಅಂತ 45 ವಯ ಆಗಿದ್ರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಯಜಮಾನರು ದೂರ ಆಗಿರೋದಾಗಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಯಾರಾದ್ರೂ ಇದ್ರೆ ಹೇಳಿ. ಯಜಮಾನರ ಒಂದು ಆಸಕ್ತಿ ಕೂಡ ತುಂಬಾನೇ ಕಡಿಮೆ ಆಗಿತ್ತು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸಾಕು ಆಗುವವರೆಗೆ ಯಜಮಾನರು ಮಾಡುತ್ತಿರಲಿಲ್ಲ. ಸೊ ಅದಕ್ಕೆ ಸ್ನೇಹಿತರೆ ಸಿಗ್ಬೇಕಾದ ಸುಖ ಸಿಗದೆ ಇರುವ ಕಾರಣದಿಂದ ಶಿವಾನಿ ಅವರು ಯಜಮಾನರಿಂದ ದೂರ ಆಗಿದ್ದಾರೆ. 20 ನಿಮಿಷ ಮಾಡುವ ಸಾಮರ್ಥ್ಯ ಹೊಂದಿದ ವ್ಯಕ್ತಿ ಶಿವಾನಿ ಅವರು ಪ್ರಸ್ತುತ ಹುಡುಕುತ್ತಿದ್ದಾರೆ. ಸ್ನೇಹಿತರೆ, ನಿಮ್ಮಲ್ಲಿ 20 ನಿಮಿಷ ಮಾಡೋ ಸಾಮರ್ಥ್ಯ ಹೊಂದಿದ್ದರೆ ಅನಿಸಿಕೆ ತಿಳಿಸಿ. ಖಂಡಿತ ಪ್ರತಿಯೊಬ್ಬರನ್ನ ಸಂಪರ್ಕಿಸಿ ಶಿವಾನಿ ಅವರು ಮಾತನಾಡುತ್ತಾರೆ. ಯೂಸ್ ಪೇಜಾಪ್ ಫಾರ್ EMI ಪೇಮೆಂಟ್. EMI ಸ್ನೇಹಿತರೆ ಪೇಮೆಂಟ್ ಮಾಡುವ ಉದ್ದೇಶದಿಂದ ಇವರು ಪೇಜಾಪ್ ಅಪ್ಲಿಕೇಶನ್ ಕೂಡ ಬಳಕೆ ಮಾಡುತ್ತಿದ್ದಾರೆ. ಸೊ ಇದರ ಒಂದು ಪ್ರಯೋಜನ ಮುಂದೆ ಚರ್ಚೆ ಮಾಡೋಣ. ಪ್ರೊಫೈಲ್ ಇನ್ನು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಯಜಮಾನರ ಒಂದು ಆಸೆ ಕಡಿಮೆ ಆಗಲು ಪ್ರಮುಖ ಕಾರಣ ಕೊಟ್ಟಿದ್ದಾರೆ. ಸೈಂಟಿಫಿಕ್ ಕಾರಣ ಸ್ನೇಹಿತರೆ ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದಾರೆ. ತುಂಬಾ ಯೂಸ್ಫುಲ್ ಇನ್ಫಾರ್ಮೇಶನ್ ಇದೆ, ಕಂಪ್ಲೀಟ್ ಆಗಿ ನೋಡಿ. ಹಾರ್ಮೋನ್ ತೊಂದರೆ, ಟೆಸ್ಟಾಸ್ಟ್ರೋನ್ ಮುಂತಾದ ಹಾರ್ಮೋನ್ಗಳ ಮಟ್ಟ ಕಡಿಮೆ ಆಗುವುದರಿಂದ ಸೊ ಆಸಕ್ತಿ ಕಡಿಮೆ ಆಗಬಹುದು ಎಂದು ಹೇಳಿದ್ದಾರೆ. ದೇಹದಲ್ಲಿ ಸ್ನೇಹಿತರೆ ರಸದ ಉತ್ಪತ್ತಿ ಕಡಿಮೆ ಆಗಿದ್ರೆ ಸೊ ಆಸಕ್ತಿ ಕೂಡ ಕಡಿಮೆ ಆಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒತ್ತಡ, ಆತಂಕ, ಡಿಪ್ರೆಷನ್ ಮುಂತಾದ ಶಕ್ತಿ ಮತ್ತು ಆಸಕ್ತಿಯನ್ನು ಕಡಿಮೆ ಮಾಡಬಹುದು ಎಂದು ಹೇಳಿದ್ದಾರೆ. ನೀವು ಹೆಚ್ಚು ಚಿಂತೆಗೆ ಒಳಗಾಗಿದ್ರೆ ಸ್ನೇಹಿತರೆ ನಿಮಗೆ ಮಾಡುವಂತಹ ಆಸಕ್ತಿ ತುಂಬಾನೇ ಕಡಿಮೆ ಆಗಿರುತ್ತದೆ. ಇದು ಕೂಡ ಆಸೆ ಕಡಿಮೆ ಆಗಲು ಒಂದು ಮುಖ್ಯ ಕಾರಣವಾಗಿದೆ. ಅಪೌಷ್ಟಿಕ ಆಹಾರ, ಮದ್ಯ ಸೇವನೆ, ಧೂಮಪಾನ ಅಥವಾ ಹಿತಕ್ಕಿಂತ ಹೆಚ್ಚು ವ್ಯಾಯಾಮ ಮಾಡೋದ್ರಿಂದ ಶಕ್ತಿ ಕಡಿಮೆ ಆಗಬಹುದು ಎಂದು ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ. ಯಾರೆಲ್ಲ ಸ್ನೇಹಿತರೆ ಮದ್ಯ ಸೇವನೆ ಜೊತೆಗೆ ಧೂಮಪಾನ ಮಾಡುತ್ತಾರೋ ಸೊ ಅವರಿಗೆ ಆಸೆ ತುಂಬಾನೇ ಕಡಿಮೆ ಇರುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಇವೆಲ್ಲ ಸಮಸ್ಯೆಗಳು ಯಜಮಾನರಲ್ಲಿ ಇರೋದ್ರಿಂದ ಯಜಮಾನರ ಒಂದು ಆಸಕ್ತಿ ತುಂಬಾನೇ ಕಡಿಮೆ ಆಗಿತ್ತು ಎಂದು ಓಪನ್ ಆಗಿ ನಮ್ಮ ಜೊತೆಗೆ ಮಾಹಿತಿ ಶೇರ್ ಮಾಡಿಕೊಂಡಿದ್ದಾರೆ. ಇವಾಗ ಸ್ನೇಹಿತರೆ ಇವರಿಗೆ ಹೆಚ್ಚು ಆಸೆ ಹೊಂದಿರತಕ್ಕಂತ ವ್ಯಕ್ತಿ ಮತ್ತು ಕನಿಷ್ಠ 20 ನಿಮಿಷ ಮಾಡುವವರಿಗೆ ಮತ್ತು ಕನಿಷ್ಠ 20 ನಿಮಿಷ ಮಾಡುವ ಸಾಮರ್ಥ್ಯ ಹೊಂದಿದ ವ್ಯಕ್ತಿ ಅರ್ಜೆಂಟ್ ಆಗಿ ಬೇಕಾಗಿದ್ದಾನೆ. ಸೊ ಅನಿಸಿಕೆ ತಿಳಿಸಿ ಸಂಪರ್ಕಿಸುತ್ತಾರೆ. EMI ಸಲುವಾಗಿ ಸ್ನೇಹಿತರೆ ಇವರು ಪೇಜಾಪ್ ಅಪ್ಲಿಕೇಶನ್ ಯಾವ ರೀತಿ ಬಳಕೆ ಮಾಡುತ್ತಿದ್ದಾರೆ ಬನ್ನಿ ಚರ್ಚೆ ಮಾಡೋಣ. ಡೌನ್ಲೋಡ್ ಅಂಡ್ ರಿಜಿಸ್ಟರ್. ಇನ್ಶೂರ್ ಯು ಹ್ಯಾವ್ ದ ಪೇಜಾಪ್ ಆಪ್ ಇನ್ಸ್ಟಾಲ್ಡ್ ಅಂಡ್ ಆರ್ ರಿಜಿಸ್ಟರ್ಡ್ ವಿತ್ ಯುವರ್ ಬ್ಯಾಂಕ್ ಅಕೌಂಟ್ ಲಿಂಕ್ಡ್. ಮೊದಲು ಸ್ನೇಹಿತರೆ ಪೇಜಾಪ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡಿದ್ದಾರೆ, ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಅದರ ಜೊತೆಗೆ ತಾವು ಹೊಂದಿರತಕ್ಕಂಥ ಬ್ಯಾಂಕ್ ಅಕೌಂಟ್ ಪೇಜಾಪ್ ಆಪ್ಗೆ ಲಿಂಕ್ ಕೂಡ ಮಾಡಿದ್ದಾರೆ. ನ್ಯಾವಿಗೇಟ್ ಟು EMI section. Open the app and look for the bill pay, recharge or loan section and choose EMI payment option. Select the EMI payment option from the list such as your credit card and loan. ಪೇಜಾಪ್ ಅಪ್ಲಿಕೇಶನ್ ಸ್ನೇಹಿತರೆ ಓಪನ್ ಮಾಡಿ ಅದರಲ್ಲಿ EMI ಪೇಮೆಂಟ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ. ಎಂಟರ್ ಡೀಟೇಲ್ಸ್. ಪ್ರೊವೈಡ್ ದ ನೆಸೆಸರಿ ಡೀಟೇಲ್ಸ್ ಲೈಕ್ ಲೋನ್ ಕಾರ್ಡ್ ನಂಬರ್ ಅಂಡ್ ಅಮೌಂಟ್ ಡ್ಯೂ ಎಕ್ಸೆಟ್ರಾ. ಇದರಲ್ಲಿ ಸ್ನೇಹಿತರೆ ತಾವು ಕ್ರೆಡಿಟ್ ಕಾರ್ಡ್ ಒಂದು ಫುಲ್ ಇನ್ಫಾರ್ಮೇಶನ್ ಮೆನ್ಷನ್ ಮಾಡಿದ್ದಾರೆ. ಕಂಪ್ಲೀಟ್ ಪೇಮೆಂಟ್. ಯೂಸ್ ಯುವರ್ ಲಿಂಕ್ಡ್ ಬ್ಯಾಂಕ್ ಅಕೌಂಟ್, ಡೆಬಿಟ್ ಕಾರ್ಡ್ ಆರ್ ಕ್ರೆಡಿಟ್ ಕಾರ್ಡ್ ಟು ಮೇಕ್ ದ ಪೇಮೆಂಟ್. ಪೇಜಾಪ್ ಅಪ್ಲಿಕೇಶನ್ಗೆ ಸ್ನೇಹಿತರೆ ಕ್ರೆಡಿಟ್ ಕಾರ್ಡ್ ಕೂಡ ಲಿಂಕ್ ಮಾಡೋದ್ರಿಂದ ಸೊ EMI ಒಂದು ಆಪ್ಷನ್ ಏನಿರುತ್ತೆ ಅದು ಅನೇಬಲ್ ಆಗುತ್ತೆ. ಈ ರೀತಿ ಸ್ನೇಹಿತರೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ತಾವು EMI ಪೇಮೆಂಟ್ ತಾವು ಆಪ್ಷನ್ ಪಡೆದುಕೊಂಡಿದ್ದಾರೆ. ಇದರಿಂದ ಸ್ನೇಹಿತರೆ ನೀವು ಆನ್ಲೈನ್ ಅಲ್ಲಿ ಯಾವುದೇ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ಸೊ ಫುಲ್ ಅಮೌಂಟ್ ಪೇ ಮಾಡೋ ಹಾಗಿಲ್ಲ. ಸೊ ಸ್ವಲ್ಪ ಅಮೌಂಟ್ ನೀವು ಪ್ರತಿ ತಿಂಗಳು ಸ್ವಲ್ಪ ಅಮೌಂಟ್ ಪೇ ಮಾಡ್ಕೊಂಡು ಹೋಗ್ಬೋದು.